ಎಲ್ರಿಗೂ ನಮಸ್ಕಾರ. ನೋಡಿ, ಸೈಬರ್ ಫ್ರಾಡ್ಸ್ಟರ್ಸ್, ಸೈಬರ್ ವಂಚಕರು ಏನಿದ್ದಾರೆ, ರೈಟರ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಸರ್ಕಾರದ ಸ್ಕೀಮ್ಸ್ ಏನಿದಾವೆ, ಸರ್ಕಾರದ ಯೋಜನೆಗಳು ಏನಿದಾವೆ, ಆ ಯೋಜನೆಗಳ ಹೆಸರನ್ನ ಬಳಸಿಕೊಂಡು, ಸ್ಕೀಮ್ಸ್ ಗಳ ಹೆಸರನ್ನ ಬಳಸಿಕೊಂಡು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಒಂದಿಷ್ಟು ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ಮೆಸೇಜ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಲಿಂಕ್ ಅನ್ನ ಬಳಸಿ ನೀವು ಈ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನ, ಒಂದು ಬರಹವನ್ನ ಆ ಒಂದು ಲಿಂಕ್ ಮೂಲಕ ಕಳಿಸ್ತಾ ಇದ್ದಾರೆ. ಸೊ ಯಾರು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಯಾರು ಆ ಒಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೋ ಅಂತವರ ಅಕೌಂಟ್ ಇಂದ ದುಡ್ಡು ಹೋಗಿದೆ. ಉದಾಹರಣೆಗೆ ತೆಲಂಗಾಣದಲ್ಲಿ ಇತ್ತೀಚೆಗೆ ಗತ್ತು ಮಂಡಲ್ ಅಂತಕ್ಕಂತಹ ಒಂದು ಪ್ಲೇಸ್ ಅಲ್ಲಿ, ಸ್ಥಳದಲ್ಲಿ ಒಬ್ಬ ರೈತರು ಪಾಪ 64,500 ರೂಪಾಯಿನ ಕಳ್ಕೊಂಡಿದ್ದಾರೆ. ಸೊ ಅವ್ರಿಗೂ ಕೂಡ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ಈ PM ಕಿಸಾನ್ ಹೆಸರಲ್ಲಿ ಒಂದು ಫೇಕ್ ಆಪ್ ಲಿಂಕ್ ಅನ್ನ ಕಳಿಸ್ಕೊಟ್ಟಿದ್ರು. ಸೊ ಆ ಒಂದು ಲಿಂಕ್ ಮೇಲೆ ಇವರು ಕ್ಲಿಕ್ ಅನ್ನ ಮಾಡಿದ್ರು. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಅವರ ಅಕೌಂಟ್ ಇಂದ 64,500 ರೂಪಾಯಿ ಹೋಗಿದೆ. ಸೊ ನಾನು ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ನಿಮಗೆ ಅನ್ನೋನ್ ಲಿಂಕ್ಗಳು ಬಂದಂತಹ ಸಂದರ್ಭದಲ್ಲಿ ದಯವಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಬೇಡಿ. ಸೊ ಆಪ್ಗಳನ್ನ ಡೌನ್ಲೋಡ್ ಮಾಡುವಂತಹ ಸಂದರ್ಭದಲ್ಲಿ ವೆರಿಫೈಡ್ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ವೇಳೆ ಈ ರೀತಿಯಾದಂತಹ ಸೈಬರ್ ವಂಚನೆಗೆ ನೀವೇನಾದ್ರೂ ಒಳಗಾಗಿದ್ರೆ, ನಮ್ಮ ಒಂದು ನ್ಯಾಷನಲ್ ಸೈಬರ್ ಹೆಲ್ಪ್ ಲೈನ್ ನಂಬರ್ ಇದೆ 1930. ಸೊ 1930 ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಆ ಒಂದು ದೂರನ್ನ ಸಲ್ಲಿಸಬಹುದು.